ನೀವು ಕೇಳ್ತಾ ಇದ್ದೀರಾ ಪ್ರೀತಿ ಮಾತು ಪ್ರೀತಮ್ ಜೊತೆ. ಪ್ರತಿದಿನ ಒಂದೊಂದು ಪ್ರೇಮ ಕಥೆಗಳೊಂದಿಗೆ ಬರೋ ನಾನು ಇವತ್ತು ಒಂದು ರೋಮಾಂಚಕ ಕಥೆಯೊಂದಿಗೆ ಬಂದಿದ್ದೀನಿ. ದೈನಂದಿನದ ದಿನ ಹೇಗೆ ನಡೆಯುತ್ತೋ ಹಾಗೆ ನಡೀತಿತ್ತು. ಆ ಒಂದು ದಿನ ಚೇಂಜಸ್ ತಂದಿದ್ದಾದ್ರೂ ಏನು, ಆ ಹುಡುಗ ಮೋಡಿಯಾಗಿದ್ದಾದ್ರೂ ಯಾರಿಗೆ, ಎಲ್ಲವನ್ನ ಹೇಳ್ತೀನಿ ಕೇಳಿ. ಪ್ರೀತಿ ಮಾತು ಪ್ರೀತಮ್ ಜೊತೆ. ಆ ಒಂದು ದಿನ ಈ ಹುಡುಗ ಆಫೀಸಿಗೆ ಅಂತ ಸೇರ್ಕೋತಾನೆ. ಬೆಂಗಳೂರಿಗೆ ಬಂದು ಬೈಯಪ್ಪನಹಳ್ಳಿಯಿಂದ ವೈಟ್ ಫೀಲ್ಡ್ ಕಡೆಗೆ ಹೋಗೋದು ಇವನ ಡೈಲಿ ರೂಟೀನ್ ಹೇಗಿರುತ್ತೋ ಅದೇ ರೀತಿ ಅವತ್ತಿನ ದಿನ ಸ್ಯಾಟರ್ಡೆ ಆಫೀಸ್ ಇರೋದಿಲ್ಲ. ಆದರೂ ಅವನು ಮೆಟ್ರೋ ಹತ್ತಿದ ಕೂಡಲೇ ಸೀಟ್ ಎಲ್ಲಿದೆ ಅಂತ ಹುಡ್ಕೋ ಈ ಹುಡುಗ ಅವತ್ತು ಡೋರ್ ಓಪನ್ ಆಗಿದ ಕೂಡಲೇ ನೋಡಿದ್ದು ಯಾರನ್ನ ಗೊತ್ತಾ? ಆ ಹುಡುಗಿ ಕೂತಿದ್ಲು, ಯೆಲ್ಲೋ ಕಲರ್ ಟಾಪ್ ಹಾಕಿ, ಜಡೆಯನ್ನ ಹಾಕಿ. ಅವನೇ ನಾನು ನೋಡ್ತಾ ಇದ್ರೇನೆ ದೇವತೆನಾ ಅಂತ ಅನ್ನಿಸ್ಬೇಕು, ಆ ಥರ ಕೂತಿದ್ಲಂತೆ. ಈ ಹುಡುಗ ಆ ಹುಡುಗಿನ ನೋಡಿ ದಿಗ್ಭ್ರಮೆಯಲ್ಲಿ ಸೀದಾ ಹೋಗಿ ನಿಂತಿತ್ತು. ಅವನಿಗಿಷ್ಟೇ ನೆನಪಂತೆ. ಇದಾದ ಕೂಡಲೇ ಆ ಹುಡುಗಿ ಪಕ್ಕದಲ್ಲಿ ಬಂದು ನಿಂತ್ಕೊಂಡಂತೆ. ಕಾರಣ ಅಲ್ಲಿ ಯಾರೋ ವಯಸ್ಸಾದವ್ರು ಬಂದರು ಅಂತ ಸೀಟ್ ಬಿಟ್ಕೊಟ್ಲಂತೆ. ಇದನ್ನ ನೋಡಿದ ಈ ಹುಡುಗನಿಗೆ ತುಂಬ ಖುಷಿಯಾಗತ್ತೆ. ಆ ಹುಡುಗಿ ಇವನು ಕೇಳ್ತಾರೆ, ಮಲ್ಲೇಶ್ವರಂಗೆ ಇನ್ನು ಎಷ್ಟು ಸ್ಟಾಪು ಅಂತ. ಈ ಹುಡುಗ, ಇದು ಪರ್ಪಲ್ ಲೈನ್, ನೆಕ್ಸ್ಟು ಮೆಜೆಸ್ಟಿಕ್ ಬರುತ್ತೆ, ಅಲ್ಲಿಂದ ನೀವು ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಅವತ್ತು ಈ ಹುಡುಗ ಕೂಡ ಹೊರಟಿದ್ದು ಮಲ್ಲೇಶ್ವರಂ ಕಡೆಗೆ. ಅವತ್ತು ಚಿತ್ರಸಂತೆಗೆ ಹೋಗಬೇಕು ಅಂತ ಈ ಹುಡುಗ ರೆಡಿಯಾಗಿದ್ದ. ಈ ಹುಡುಗಿ ಎಲ್ಲಿಗೆ ಹೋಗ್ತಿದ್ದಾಳೆ ಅನ್ನೋ ಕ್ಯೂರಿಯಾಸಿಟಿ ಇವನಿಗಿದೆ, ಆದರೆ ಕೇಳೋದು ಹೇಗೆ ಅಂತ ಗೊತ್ತಿಲ್ಲ. ಮೆಜೆಸ್ಟಿಕ್ನಲ್ಲಿ ಇಳ್ಕೊಂಡು ಕೂಡಲೇ ಇಬ್ಬರು ಕೂಡ ಗ್ರೀನ್ ಲೈನಿಗೆ ಹತ್ಕೋತಾರೆ. ಗ್ರೀನ್ ಲೈನಲ್ಲಿ ನೆಕ್ಸ್ಟ್ ಸ್ಟಾಪೇ ಮಂತ್ರಿ ಮಾಲ್ ಅಂತ ಹೇಳ್ತಾನೆ. ಸಡನ್ನಾಗಿ ಈ ಹುಡುಗಂಗೆ ಅದು ಎಲ್ಲಿಂದ ಧೈರ್ಯ ಬಂತು ಗೊತ್ತಿಲ್ಲ, ಡೈರೆಕ್ಟಾಗಿ ಹೇಳ್ತಾನೆ, ನೀವು ಚಿತ್ರಸಂತೆಗೆ ಹೋಗ್ತಾ ಇದ್ರೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಈ ಹುಡುಗಿ ಹುಡುಗನ ಮುಖ ನೋಡಿ ಒಂದು ಸ್ಮೈಲ್ ಕೊಟ್ಟು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವರಿಬ್ಬರು ಚಿತ್ರಸಂತೆಯಲ್ಲಿ ಸುತ್ತಾಡ್ತಾರೆ, ಖುಷಿಯಿಂದ ಮಾತಾಡ್ತಾರೆ, ಫೋಟೋಸ್ ತಗೋತಾರೆ. ಸ್ಯಾಟರ್ಡೆ ಹೇಗೆ ಹೋಗುತ್ತೆ ಅಂತಾನೆ ಈ ಹುಡುಗನ್ ಗೊತ್ತಾಗಲ್ಲ. ಪ್ರತಿದಿನ ಮತ್ತೆ ಆಫೀಸ್ಗೆ ಹೋಗ್ತಾನೆ, ಮತ್ತೆ ಅದೇ ಜಾಗಕ್ಕೆ ಹೋಗ್ತಾನೆ, ಅದೇ ಮೆಟ್ರೋ ಓಪನ್ ಆಗುತ್ತೆ, ಹುಡುಕ್ತಾನೆ. ಈ ಸಾರಿ ಸೀಟಿಗಲ್ಲ, ಆ ಹುಡುಗಿಗೆ. ಆ ಹುಡುಗಿ ಸಿಗ್ತಾಳ? ಇಲ್ಲ. ನೆಕ್ಸ್ಟ್ ಸ್ಯಾಟರ್ಡೆ ಕೂಡ ಸಿಗ್ಬೋದು ಅನ್ನೋ ಒಂದು ನಂಬಿಕೆಯಲ್ಲಿ ಅದೇ ಮೆಟ್ರೋ ಟ್ರೈನ್ ಹತ್ತಾನೆ. ಅಲ್ಲಿ ಆ ಹುಡುಗಿ ಕಾಣಿಸ್ಕೊತಾಳೆ. ಈ ಸರಿ ಆ ಹುಡುಗಿ ಎಲ್ಲಿಗೆ ಹೋಗ್ಬೇಕು ಅಂತ ಆ ಹುಡುಗಿಗೆ ಮಾತ್ರ ಗೊತ್ತಿರುತ್ತೆ. ಈ ಹುಡುಗ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಅವನಿಗೆ ಗೊತ್ತಿರಲ್ಲ. ಇರೋ ಮೆಟ್ರೋ ಕಾರ್ಡು ಎಲ್ಲಿಗೆ ಬೇಕಾದ್ರೂ ಟ್ಯಾಪ್ ಮಾಡ್ಬೋದು ಅಂತ ಸೀದಾ ಹೋಗಿರ್ತಾನೆ. ಈ ಹುಡುಗಿ ಈ ಸರಿ ನೋಡಿ ಒಂದು ಸ್ಮೈಲ್ ಕೊಟ್ಟು ಒಂದು ಮಾತನ್ನ ಕೇಳ್ತಾಳೆ, ಇವತ್ತು ನೀವು ರಂಗಶಂಕರ್ ಕಡೆ ಹೋಗ್ತಿದ್ದೀರಾ ಅಂತ ಕೇಳ್ತಾಳೆ. ಈ ಹುಡುಗ, ಹೌದು, ನೀವು ಅಲ್ಲಿಗೆ ಹೋಗ್ತಿದ್ದೀರಾ ಅಂತ ಎಕ್ಸೈಟ್ಮೆಂಟಲ್ಲಿ ಕೇಳ್ತಾನೆ. ಈ ಹುಡುಗನಿಗೆ ಎಲ್ಲೋ ಹೋಗ್ತಿದ್ದೀನಿ ಅಂತಲೇ ಗೊತ್ತಿರಲಿಲ್ಲ. ಆ ಹುಡುಗಿಗೆ ಹೋಗೋ ಜಾಗಕ್ಕೆ ಇವನು ಹೋಗಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಅವತ್ತು ಸಂಜೆ ರಂಗಶಂಕರದಲ್ಲಿ ಒಂದು ನಾಟಕ ಇರುತ್ತೆ. ಅದನ್ನು ನೋಡಿಕೊಂಡು ಅಲ್ಲಿ ಕಾಫಿ ಕುಡ್ಕೊಂಡು ಇಬ್ಬರು ವಾಪಸ್ ಬರ್ತಾರೆ. ಈ ಹುಡುಗ ಪ್ರತಿದಿನ ಹೇಗೆ ಮೆಟ್ರೋ ಹತ್ತುತ್ತಾನೋ ಹಾಗೆ ಪ್ರತಿದಿನ ಹೋಗ್ತಾನೆ. ಆದರೆ ಸ್ಯಾಟರ್ಡೆ ಬಂದರೆ ಈ ಹುಡುಗನಿಗೆ ಏನೋ ಒಂಥರ ಸಂತೋಷ. ಇವನಿಗೆ ಮೆಟ್ರೋ ಹತ್ತೋದೇ ಒಂಥರ ಖುಷಿ. ಹೀಗೆ ಇನ್ನೊಂದು ಸರಿ ಮೆಟ್ರೋಲಿ ಹೋಗಬೇಕಾದ್ರೆ ಈ ಹುಡುಗ ಒಂದು ಮಾತನ್ನು ಕೇಳ್ತಾನೆ, ನಮ್ಮ ಜೀವನ ಏನಾದರೂ ಮೆಟ್ರೋ ಟ್ರೈನ್ ಥರ ಇರ್ತಿದ್ರೆ ಎಷ್ಟು ಚಂದ ಅಲ್ವಾ ಅಂತ. ಅದಕ್ಕೆ ಆ ಹುಡುಗಿ, ನಮ್ಮ ಜೀವನ ಏನಾದ್ರು ಮೆಟ್ರೋ ಟ್ರೈನ್ ಥರ ಇರ್ತಿದ್ರೆ ಅದನ್ನು ನಾನು ಮೆಟ್ರೋ ಅಂತ ಕನ್ಸಿಡರ್ ಮಾಡ್ತಿರಲಿಲ್ಲ, ಒಂದೇ ಭಾರತ್ ಥರ ಕನ್ಸಿಡರ್ ಮಾಡ್ತಿದ್ದೆ ಅಂತ ಹೇಳ್ತಾಳೆ. ಇವಾಗಿದ್ದ ಕೂಡಲೇ ಅವನಿಗೆ ಏನಾಗ್ತಿದೆ ಅಂತಲೇ ಗೊತ್ತಾಗಲ್ಲ. ಅವನ ಮನಸ್ಸಲ್ಲಿ ಬಂದಿದ್ದ ಪ್ರಶ್ನೆನೇ, ಇದು ಸ್ನೇಹನ ಪ್ರೀತಿನ ಅಂತ. ಅವನು ನಮಗೆ ಈ ಕತೆ ಹೇಳಬೇಕಾದ್ರೆ ನಮಗೂ ಅದೇ ಪ್ರಶ್ನೆ ಕೇಳ್ದ, ಸ್ನೇಹನ ಪ್ರೀತಿನ ಅಂತ. ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ. ನೀವು ಕೇಳ್ತಾ ಇದ್ದೀರಾ ಪ್ರೀತಿ ಮಾತು ಪ್ರೀತಮ್ ಜೊತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿ ತನಕ
ಮಿಸ್ ಮೀ.